ಭಾರತೀಯ ಚಿತ್ರರಂಗದಲ್ಲಿ ಮಾಲಿವುಡ್ಗೆ ಪ್ರತ್ಯೇಕ ಸ್ಥಾನಮಾನವಿದೆ. ಬಹುತೇಕ ಭಾಷೆಯ ಸಿನಿಮಾಗಳು ಮಾಸ್ ಕಮರ್ಷಿಯಲ್ ಹೀರೋ ಇಮೇಜ್ ಮೇಲೆ ನಿಂತಿದ್ರೆ ಮಾಲಿವುಡ್ ಕತೆ ಮೇಲೆ ನಿಂತಿದೆ. ಅದರಲ್ಲೂ ಈ ವರ್ಷವಂತೂ ಇಡೀ ಭಾರತೀಯ ಚಿತ್ರೋದ್ಯಮ ಯಶಸ್ಸು ನೋಡದೆ ಒದ್ದಾಡುವಾಗ ಮಾಲಿವುಡ್ ಮಂದಿ ಮಾತ್ರ ಬಾಕ್ಸ್ ಆಫೀಸ್ ಉಡೀಸ್ ಮಾಡ್ತಾ ಇದ್ರು. ಒಳ್ಳೆಯ ಕತೆಗಳು ಮತ್ತು ನೈಜತೆಗೆ ಹತ್ತಿರವಾಗುವ ಚಿತ್ರಗಳನ್ನು ನಿರ್ಮಿಸುವಲ್ಲಿ ಫೇಮಸ್ ಆಗಿದ್ದ ಮಾಲಿವುಡ್ ಈಗ ಕೆಟ್ಟ ವಿಚಾರಕ್ಕೆ ಸುದ್ದಿ ಆಗ್ತಾ ಇದೆ. ಮಲಯಾಳಂ ಚಿತ್ರರಂಗದ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಕೇರಳ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ತಲ್ಲಣ ಮೂಡಿಸಿವೆ. ಪಕ್ಕದ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯ ಕರಾಳ ಪುಟಗಳು ಎಲ್ಲಾ ಕಡೆಯೂ ಹಲ್ಚಲ್ ಸೃಷ್ಟಿಸಿತ್ತು. ಆದರೆ ಈಗ ಈ ಕರಾಳದ ಪುಟ ಚಂದನವನದಲ್ಲೂ ತೆರೆದುಕೊಂಡ ಅನುಮಾನಗಳು ಮೂಡಿವೆ. ಹೀಗಾಗಿ ಕೇರಳದ ಹೇಮಾ ಸಮಿತಿಯಂತೆ ಕರ್ನಾಟಕದಲ್ಲೂ ಸಮಿತಿ ಮಾಡಲು ಒತ್ತಾಯ ಕೇಳಿ ಬಂದಿದೆ. ಕೇರಳದ ಮಲಯಾಳಂ ಸಿನಿಮಾ ರಂಗದಲ್ಲಿ ಅಲ್ಲೋಲ ಕಲ್ಲೋಲ ಎದ್ದಿದೆ. ಹೇಮಾ ಸಮಿತಿ ನೀಡಿದ ವರದಿಯಿಂದ ಸಿನಿಮಾ ಲೋಕದ ಕರಾಳತೆ ಬಹಿರಂಗವಾಗಿದೆ. ನಟರಾದ ಸಿದ್ದಿಕ್ ಜಯಸೂರ್ಯ, ಮುಕೇಶ್, ಮಣಿಯನ್ ಪಿಳೈರಾಜು, ಎಡವೇಲ ಬಾಬು, ಸೂರಜ್ ವೆಂಜರಾಮುಡು, ನಿರ್ಮಾಪಕ ನಿರ್ದೇಶಕರಾದ ರಂಜಿತ್, ತುಳಸಿದಾಸ್ ಅವರ ವಿರುದ್ಧ ಕೆಲ ನಟಿಯರು ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿದ್ದಾರೆ. ಹೇಮಾ ವರದಿ ಬಹಿರಂಗವಾದ ಮೇಲೆ ಒಟ್ಟು 17 ದೂರುಗಳು ಈಗಾಗಲೇ ದಾಖಲಾಗಿವೆ. ಇನ್ನು ಹೆಚ್ಚೆಚ್ಚು ದೂರುಗಳು ದಾಖಲಾಗುವ ಸಾಧ್ಯತೆ ಇದೆ. ಇನ್ನು ಪ್ರೇಮ್ ಖ್ಯಾತಿಯ ನಿವಿನ್ ಪೌಲಿ ಎಂಬ ಖ್ಯಾತ ನಟನ ಸುತ್ತಲೂ ಸುತ್ತಿಕೊಂಡಿದೆ. ಸ್ಯಾಂಡಲ್ವುಡ್ನಲ್ಲೂ ಆ ರೀತಿಯ ಕಮಿಟಿ ಆಗಬೇಕಿದೆ ಅನ್ನೋ ಟಾಕ್ ಶುರುವಾಗಿದೆ. ಅದಕ್ಕೆ ಮೊದಲಿಗರು ಅನ್ನೋ ಹಾಗೆ ನಟಿ ಶ್ರುತಿ ಹರಿಹರನ್ ಮಾತನಾಡಿದ್ದಾರೆ. ಸ್ಯಾಂಡಲ್ವುಡ್ನಲ್ಲೂ ಆ ರೀತಿಯ ಕಮಿಟಿ ಆಗಬೇಕಿದೆ ಅನ್ನೋ ಟಾಕ್ ಶುರುವಾಗಿದೆ. ಅದಕ್ಕೆ ಮೊದಲಿಗರು ಅನ್ನೋ ಹಾಗೆ ನಟಿ ಶ್ರುತಿ ಹರಿಹರನ್ ಮಾತನಾಡಿದ್ದಾರೆ. ಕನ್ನಡ ಸಿನಿರಂಗದಲ್ಲಿ ಕಾಸ್ಟಿಂಗ್ ಕೌಚ್ ಸಮಸ್ಯೆ ಇದೆ ಎಂಬ ಆರೋಪ ಆಗಾಗ ಕೇಳಿ ಬರ್ತಾನೆ ಇದೆ. ಕೆಲ ವರ್ಷಗಳ ಹಿಂದೆಯಷ್ಟೇ ಮೀಟು ಪ್ರಕರಣ ಸ್ಯಾಂಡಲ್ವುಡ್ನ ನಿದ್ದೆಗೆಡಿಸಿತ್ತು. ಇದಾದ ಬಳಿಕ ಚಿತ್ರರಂಗದಲ್ಲಿ ಕೆಲಸ ಮಾಡುವ ಮಹಿಳೆಯರ ಸಮಸ್ಯೆಗಳ ಪರಿಹಾರಕ್ಕಾಗಿ 2017ರಲ್ಲಿ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಫೈರ್ ಅನ್ನೋ ಸಮಿತಿಯನ್ನ ರಚನೆ ಮಾಡಲಾಯಿತು. ಅದ್ಯಾವಾಗ ಮಾಲಿವುಡ್ನ ಅಂತರಂಗ ದರ್ಶನವಾಯಿತು, ಇದೀಗ ಸ್ಯಾಂಡಲ್ವುಡ್ನಲ್ಲೂ ಅದೇ ರೀತಿ ಸಮಿತಿ ರಚನೆ ಮಾಡಬೇಕು ಅನ್ನೋ ಒತ್ತಾಯ ಚಿತ್ರರಂಗದ ಹಲವರಿಂದ ಕೇಳಿ ಬಂದಿದೆ. ಇನ್ನು ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚಿಸುವಂತೆ ಫೈರ್ ಕಮಿಟಿ ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನ ಮಾಡಿದೆ. ಸರ್ಕಾರಕ್ಕೆ ಮನವಿ ಮಾಡಿದ ಪತ್ರವನ್ನ ನಟಿ ರಮ್ಯಾ ಕೂಡ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಇದರೊಂದಿಗೆ ಪತ್ರದಲ್ಲಿ ಫೈರ್ ಸಮಿತಿಯ ನಿರ್ದೇಶಕಿ ಕವಿತಾ ಲಂಕೇಶ್, ಸದಸ್ಯರಾದ ಚೇತನ್ ಹಾಗೆ ನಟಿ ರಮ್ಯಾ ಸೇರಿದಂತೆ 153 ಮಂದಿ ಸಹಿ ಹಾಕಿದ್ದಾರೆ. ಅಲ್ಲದೆ ನಟಿಯರಾದ ಐಂದ್ರಿತಾ ರೈ, ಪೂಜಾ ಗಾಂಧಿ, ಆಶಿಕಾ ರಂಗನಾಥ್, ಶ್ರುತಿ ಹರಿಹರನ್ ಕೂಡ ಸೈನ್ ಮಾಡಿದ್ದಾರೆ. ನಟರಾದ ಕಿಚ್ಚ ಸುದೀಪ್, ಸಿಹಿ ಕಹಿ ಚಂದ್ರು, ಡೈರೆಕ್ಟರ್ ಸುನಿ ಸೇರಿ ಹಲವರು ಸಹಿ ಹಾಕಿ ತನಿಖೆಗೆ ಸಹಮತವನ್ನ ಸೂಚಿಸಿದ್ದಾರೆ. ಹೌದು, ಕನ್ನಡದಲ್ಲಿ ಮೀಟು ಗಾಳಿ ಜೋರಾಗಿಯೇ ಬೀಸಿತ್ತು. ಇದರ ಏಟು ಹೆಚ್ಚು ಕಡಿಮೆ 2-3 ತಿಂಗಳು ಇತ್ತು. ಎಲ್ಲ ನಟಿಯರು ಮೀಟು ಬಗ್ಗೆ ತಮ್ಮದೇ ವಿವಿಧ ಅನುಭವವನ್ನ ಹಂಚಿಕೊಂಡಿದ್ರು. ಸಂಗೀತಾ ಭಟ್ ಸುದೀರ್ಘವಾದ ಪತ್ರವನ್ನೇ ಬರೆದಿದ್ರು. ವಿಸ್ಮಯ ಚಿತ್ರದಲ್ಲಿನ ಕೆಲ ದೃಶ್ಯಗಳ ಚಿತ್ರೀಕರಣದ ಸಂದರ್ಭದಲ್ಲಿ ತನಗೆ ಅರ್ಜುನ್ ಸರ್ಜಾರಿಂದ ಲೈಂಗಿಕ ಕಿರುಕುಳ ಆಗಿತ್ತು ಎಂದು ಶ್ರುತಿ ಹರಿಹರನ್ ಆರೋಪಿಸಿದ್ರು. ತಮಗಾದ ಅನುಭವದ ವಿರುದ್ಧ ಸಿಡಿದೆದ್ದಿದ್ರು. ಆದರೂ ಹೋರಾಟ ಅಂತ ಬಂದಾಗ ಶ್ರುತಿ ಹರಿಹರನ್ ಹಿಂದೆಯೇ ಬಿದ್ದಿದ್ರು. ಹೆಣ್ಣಿಗೆ ಗಂಡಿನಷ್ಟೇ ಸಮಾನವಾದ ಅವಕಾಶ ಕೊಡ್ತೀವಿ ಅಂತ ಬಾಯಿ ಮಾತಲ್ಲಿ ಬೊಗಳೆ ಬಿಡುವ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ಹೋರಾಟ ಮಾಡ್ತಾಳೆ, ತನಗಾದ ಸಮಸ್ಯೆಗೆ ಪರಿಹಾರ ಬೇಕು ಅಂತ ತೊಡೆ ತಟ್ಟಿ ನಿಂತ್ರೆ ಈ ಸಮಾಜ ಒಪ್ಪುತ್ತದೆಯೇ? ಖಂಡಿತ ಅದು ದೂರದ ಮಾತು. ನೋಡಿ, ಆಕೆಗೆ ಸಮಾಜದಿಂದ ಪ್ರತ್ಯುತ್ತರವಾಗಿ ಸಿಗೋದು ಬಹಿಷ್ಕಾರದಂತಹ ನಡೆಗಳು. ಇನ್ನು ಇದಕ್ಕೆ ಸಂಗೊಳ್ಳಿ ರಾಯಣ್ಣ ನಟಿ ಲಿಖಿತಾ ಕೂಡ ಹೊರತಾಗಿಲ್ಲ. ಕನ್ನಡದಲ್ಲೂ ಲೈಂಗಿಕ ಶೋಷಣೆ ಇದೆಯಾ? ನಟಿಯರನ್ನ ಹಾಗೆ ನಡೆಸಿಕೊಳ್ತಾರಾ? ಹೇಳೋದು ಕಷ್ಟ. ಯಾಕಂದ್ರೆ ಮೀಟು ಟೈಮ್ನಲ್ಲಿ ಅನೇಕ ನಟಿಯರು ತಮ್ಮದೇ ಒಂದು ಅನುಭವವನ್ನ ಹಂಚಿಕೊಂಡಿದ್ದಾರೆ. ಆ ಪ್ರಕಾರ ಬಹುತೇಕರಿಗೆ ಈ ರೀತಿಯ ಅನುಭವ ಆಗಿಯೇ ಇಲ್ಲ ಅನ್ನೋ ರಿಯಾಕ್ಷನ್ ಕೂಡ ಬಂದಿದೆ. ಆದರೆ ಶ್ರುತಿ ಹರಿಹರನ್ ಹಾಗೂ ಸಂಗೀತಾ ಭಟ್ ಅವರಿಗೆ ಆದ ಅನುಭವ ನಿಜಕ್ಕೂ ವಿಭಿನ್ನವಾಗಿಯೇ ಇವೆ. ಕೆಲವರು ಧೈರ್ಯ ಮಾಡಿ ತಮ್ಮ ದೌರ್ಜನ್ಯಗಳ ವಿರುದ್ಧ ಹೇಳಿಕೊಳ್ತಾರೆ. ಇನ್ನು ಕೆಲವರು ಇನ್ಯಾವುದೋ ಒತ್ತಡಕ್ಕೆ ಒಳಗಾಗಿ ಹಿಂದೆ ಸರಿತಾರೆ. ಹೆಣ್ಣು ಮಕ್ಕಳ ಹಿತದೃಷ್ಟಿಯಿಂದ ನಿರ್ಭೀತಿಯಿಂದ ಕೆಲಸ ಮಾಡಲು ಸ್ವಚ್ಛಂದ ವಾತಾವರಣವನ್ನ ಸೃಷ್ಟಿ ಮಾಡುವುದರ ನಿಟ್ಟಿನಲ್ಲಿ ಸಮಿತಿ ಬೇಕು ಅನ್ನೋದು ಕೆಲವರ ಅಭಿಪ್ರಾಯ. ಒಟ್ಟಾರೆ ಪಕ್ಕದ ಮಲಯಾಳಂ ಚಿತ್ರರಂಗದಲ್ಲಿ ಕೇಳಿ ಬಂದಂತಹ ತೆರೆ ಹಿಂದಿನ ಕರಾಳ ಅಧ್ಯಾಯ ಸದ್ಯ ಕನ್ನಡ ಸಿನಿಮಾ ರಂಗದಲ್ಲೂ ಕೇಳಿ ಬಂದದ್ದು ದುರಂತ. ಈಗಾಗಲೇ ಈ ಬೇಡಿಕೆಯನ್ನು ಹೊತ್ತು ಸಿಎಂ ಬಳಿ ಹೋಗಿ ಆಗಿದೆ. ಬೇಡಿಕೆಯಂತೆ ಸರ್ಕಾರ ಸಮಿತಿ ರಚಿಸುತ್ತಾ ಇಲ್ಲವಾ ಅನ್ನೋದನ್ನ
ಕಾದು ನೋಡಬೇಕಾಗಿದೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.